ನಮಸ್ಕಾರ. ನಾವು ಮೊದಲನೇ ದಿವಸ 11ನೇ ತಾರೀಕು ಮೋಕ್ಷ ಏಕಾದಶಿ ದಿವಸ ಬೆಂಗಳೂರಿನಿಂದ ಹೊರಟು ವಾರಣಾಸಿಗೆ ಬಂದವು ಫ್ಲೈಟಲ್ಲಿ. ಅಲ್ಲಿಂದ ನಮಗೆ ಇನೋವಾ ಕಾರನ್ನು ನಮ್ಮ ಇದ್ರ ಪ್ರಕಾರ ಪ್ಯಾಕೇಜ್ ಪ್ರಕಾರ ಕೊಟ್ಟಿದ್ದರು. ಅಲ್ಲಿಂದ ಗೈಯಲ್ಲಿ ಹಲ್ಟ್ ಮಾಡಿದ್ವು. ಗೈಯಲ್ಲಿ ತುಂಬ ಚಳಿ ಇತ್ತು. ಹೊತ್ತೆಲ್ಲ ಸ್ವಲ್ಪ ಈ ದರ್ಶನವನ್ನು ಮಾಡಿದ್ವು. ದೊಡ್ಡ ದೊಡ್ಡ ಬುದ್ಧನ ದೇಗುಲಗಳನ್ನು. ಅದರಿಂದ ಮತ್ತು ಬೆಳಗ್ಗೆ ಎದ್ದು ಎಲ್ಲ ರೀತಿ ನಮ್ಮ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮೋಕ್ಷಪ್ರದಾಯಕವಾದ ತರ್ಪಣಗೊಳ್ಳುವ ವಿಷ್ಣುಪಾದದ ಒಳಗೆ ಹೋಗಿ ಅಲ್ಲೆಲ್ಲ ಒಳಗಡೆ ಏನು ಮೊಬೈಲ್ ಬಿಡೋದಿಲ್ಲ. ಅಲ್ಲಿ ನದಿಲಿ ನೀರಿಲ್ಲದೆ ಇರೋದನ್ನ ಸ್ವಲ್ಪ ಎಲ್ಲ ಬ್ರೀಫ್ ಮಾಡಿದ್ದಾರೆ. ಒಟ್ಟೊಟ್ಟಿಗೆ ಮಾಡ್ತಾರೆ. ಸಂಕಲ್ಪ ಮಾಡ್ಕೊಂಡು ನಮ್ಮ ಥರ ಸೂತಲು ಮಾಡೋ ಹಾಗೆ ಅರ್ಧರ್ಧ ದಿವಸ ಮಾಡುವ ಪದ್ಧತಿ ಇಲ್ಲ. ಯಾಕೆ ಅಂತಂದರೆ ಕಾಲ ದೇಶಾತೀತ ಎಲ್ಲಕ್ಕೆ ಬದಲಾಗ್ತಾ ಇರುತ್ತೆ. ಶ್ರದ್ಧೆ ದೇವಿ ಔಷಧಿ ಬೇಷಿದೆ ಗುರು. ಯಾವ ದೃಷ್ಟಿ ಸಿದ್ಧಿರ್ಬೋದು ತಾದೃಶಿ. ಯಾವ ದೃಷ್ಟಿಯಿಂದ ಮಾಡ್ತೀವೋ ಶ್ರದ್ಧೆಯಿಂದ ಮಾಡೋದು. ಶ್ರದ್ಧಾ ದೈವ ಗುರು ದೈವ ಔಷಧ ಬೇಷ ಎಲ್ಲವೂ ಇದೆಲ್ಲ ರೀತಿ ಈ ಕ್ಷೇತ್ರದಲ್ಲಿ ಅದೇ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಅದರಲ್ಲಿ ಒಂದು 10 ನಿಮಿಷದಲ್ಲಿ ನಮ್ಮ ಪ್ರೋಗ್ರಾಮೆಲ್ಲ ತರ್ಪಣಗಳನ್ನು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಅಲ್ಲಿಂದ ಮುಂದೆ ಹೊರಟು ಇಲ್ಲಿ ನಮಗೆ ಅಯೋಧ್ಯೆಯಲ್ಲಿ ಒಳ್ಳೆ ಸ್ಟಾರ್ ಹೋಟೆಲ್ ಕೊಟ್ಟಿದ್ದಾರೆ. ಸ್ಟಾರ್ ಹೋಟೆಲ್ ವುಡ್ಡು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಎಲ್ಲ ಪ್ಯಾಕೇಜ್ ಎಲ್ಲ ಕಡೆ ನಮ್ಗೆ ಸ್ಟಾರ್ ಹೋಟೆಲ್ ಕೊಟ್ಟಿದ್ದಕ್ಕೆ ನಮ್ಮ ಪ್ಯಾಕೇಜ್ ಆ ರೀತಿ ನಾವು ಬುಕ್ ಮಾಡ್ಕೊಂಡಿದ್ದು. ಏನು ಜಾಸ್ತಿ ಏನಿಲ್ಲ, ಎಲ್ಲವೂ 28-30 ಇರುತ್ತೆ. ಇಲ್ಲಿ ಬಂದ ಮೇಲೆ ನಾವು ಇನ್ನೋವಾ ಕಾರಿಗೆ ಎಕ್ಸ್ಟ್ರಾ ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ. ಇರಲಿ, ಅದೇ ಒಟ್ಟಿನಲ್ಲಿ 30 ಮುಗಿದು ಹೋಗುತ್ತೆ. ಫ್ಲೈಟ್ ಚಾರ್ಜ್ ಎಕ್ಸ್ಟ್ರಾ. ಈಗ ರಾತ್ರಿ ಎಲ್ಲ ನಡೀತಿದೆ ಮದುವೆಗಳು ಸುತ್ತಮುತ್ತ ಎಲ್ಲ ಜಾಗದಲ್ಲಿ ಛತ್ರದಲ್ಲಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. 12 o'clock ತನಕ ಹೊರಗಡೆ ಚಳಿ, ಅಸಾಧ್ಯವಾದ ಚಳಿ. ಏಕೆಂದರೆ ನಮಗೆ ಅಲ್ಲಿ ಬೆಂಗಳೂರಿನಲ್ಲಿ 20 ಡಿಗ್ರಿ ಇದ್ದರೆ ಇಲ್ಲಿ 20. ಈಗ ನಾವು ವಾರಣಾಸಿ ಮತ್ತು ಪ್ರಯಾಗ ಮೂರು ಕ್ಷೇತ್ರಗಳನ್ನು ಮುಗಿಸ್ಕೊಂಡು ಅಯೋಧ್ಯೆಯಲ್ಲಿ ಊಟ ಮಾಡ್ಕೊಂಡು ಬಂದು ಭೂಮಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಟೌನು ಅಂದರೆ ಸಿಟಿ. ಅಲ್ಲಿ ಶ್ರೇಷ್ಠವಾದ ಒಂದು ಸ್ಟಾರ್ ಹೋಟೆಲ್. ತುಂಬ ಹೋಟೆಲ್ಸ್ ಇದೆ ಇಲ್ಲಿ. ಸರೌಂಡಿಂಗಲ್ಲಿ ಮ್ಯಾರೇಜಸ್ ನಡೀತಿರ್ತವೆ. ಅಲ್ಲಿ ಕಸ್ಟಮ್ ಪ್ರಕಾರ ರಾತ್ರಿ ಎಲ್ಲ ನಡೀತಿರುತ್ತೆ. ಡಿಸ್ಟರ್ಬ್ ಆಗುತ್ತೆ ಸ್ವಲ್ಪ. 12 o'clock 1 o'clock ತನಕ ಡ್ರಮ್ಸ್ ಎಲ್ಲ ಬಡೀತಿರ್ತಾರೆ. ಎಲ್ಲ ಒಳ್ಳೆ ಕಾಸ್ಟ್ಲಿ ಸ್ಟಾರ್ ಹೋಟೆಲ್ ಫುಡ್ಡು ತುಂಬ ಚೆನ್ನಾಗಿತ್ತು. ಅದುವೇ ನಮಗೆ ಅವೈಲೇಬಲ್ ಸ್ಟಾರ್ ಹೋಟೆಲ್ಸೇ ಕೊಟ್ಟಿದ್ದರು ನಮ್ಮ ಇದಕ್ಕೆ ಪ್ಯಾಕೇಜ್ಗೆ. ಆಮೇಲೆ ಇನೋವಾ ಕಾರು, ಏಕೆಂತಂದರೆ ನಾವೆಲ್ಲ ಸ್ವಲ್ಪ ವಯಸ್ಸಾದರೋದ್ರಿಂದ ನಾವು ವ್ಯಾನ್ ತಗೊಳ್ಳಿಲ್ಲ. ಇಲ್ಲದ್ರೆ ವ್ಯಾನ್ ಜೊತೆ ಮಿಕ್ಸ್ ಮಾಡಿಬಿಡೋರು. ಅದು 10 ಟೈಮ್ ಹಿಡಿಯುತ್ತೆ. ಇಲ್ಲಿ ಕಾಸ್ಟ್ಲಿ ಫುಡ್ಡು, ಅನ್ಲಿಮಿಟೆಡು ವೆರೈಟೀಸು, 30-40 ವೆರೈಟೀಸ್ ಇರುತ್ತೆ. ಎಲ್ಲ ವೆಜಿಟೇರಿಯನ್ ಫುಡ್ಡು ಎಲ್ಲ ಅತ್ಯದ್ಭುತವಾಗಿರುತ್ತೆ. ಅಂದರೆ ಹೊರಗಡೆ ಟೆಂಪ್ರೇಚರ್ ಮಾತ್ರ 10 to 15 ಡಿಗ್ರಿ ಇರುತ್ತೆ. ನೈಟು 5 to 8 ಡಿಗ್ರಿ ಇರುತ್ತೆ. ತುಂಬ ಬೇರೆ ಚಳಿ ಇರುತ್ತೆ. ಸಮ್ಮರ್ಗಿಂತ ಬೆಟ್ರು. ಸಮ್ಮರ್ಲಿ ಬರೀ ಕಷ್ಟ. ಆ ಟೆಂಪ್ರೇಚರಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಎಕ್ಸಾಸ್ಟ್ ಆಗ್ಬಿಡ್ತೀವಿ ಫಿಸಿಕಲಿ. ಹಾಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗೆ ಬಟ್ಟೆ ಹಾಕೊಂಡ್ರೆ ವಿ ಕ್ಯಾನ್ ಟ್ರಾವೆಲ್ ಎಲ್ಲ ನೋಡ್ಬೋದು. ಎನರ್ಜೆಟಿಕ್ಕಾಗಿ ನಮಗೆ ನಾವು ಹೋಗ್ತಿದ್ದೆ ಒಳ್ಳೆ ಕಡೆ ಹೋಟೆಲು ಸ್ಟಾರ್ ತುಂಬ ಎನರ್ಜೆಟಿಕ್ ಆಗಿ ಎಲ್ಲರೂ ಅವಕಾಶ ಮಾಡಿಕೊಂಡು ಬನ್ನಿ. ಹೋದರೆ ಮಾತ್ರ ಇಂದಿನ ಕಾಶಿಯ ಕಾರಣರು ಬದಲಾವಣೆಯಾಗಿರುವ ಮಾನ್ಯ ಮೋದಿಯವರು ಮಾಡಿರುವ ಈ ಬದಲಾವಣೆ ಕಾಶಿಯ ಅತ್ಯದ್ಭುತವಾದ ಸೌಂದರ್ಯವನ್ನು, ಈ ಶ್ರೀರಾಮ ಜನ್ಮಭೂಮಿಯ ಇದನ್ನು ಜ್ಞಾನವಿಟಿಯನ್ನು ನೋಡಿ ಧನ್ಯರಾಗಬಹುದು. ದಟ್ ಈಸ್ ದಿ ಹೇಳಬೇಕು ಅಂತಂದರೆ ಇದು ಇಸ್ ಅನ್ ಎನ್ಫೋಲ್ಡ್ಮೆಂಟ್ ಫಾರ್ ಋತಂಬರ ಪ್ರಜ್ಞೆ, ದೇವಿ ಪ್ರಜ್ಞೆಯಲ್ಲಿ ನಾವು ಒಂದಾಗಿ ಆನಂದವನ್ನು ಅನುಭವಿಸಿ ಧನ್ಯರಾಗಬಹುದು. राधे राधे। राधे जय श्री राधे।
राधे राधे श्री राधे जय श्री राधे ఇవంతా ఈ స్టోన్స్ అంతా రాజస్థాన్ లో దొరుకుతాయి. అక్కడి నుంచి తెప్పించి కట్టారంట ఇవన్నీ. మనకి లాస్ట్ వరకు ఉన్నాయి, ఇదంతా ఈ సైడ్ అంతా ఉన్నాయి. అవే మొత్తం ఇంకా కన్స్ట్రక్షన్ లో. సియారాం సియారాం జయ జయ రామ్ రామ్ సియారాం సియారాం రామ్ సియారాం సియారాం జయ జయ. ಭಾರತ ಭೂಮಿಯಲ್ಲಿ ಸಹಸ್ರಾರು ವರ್ಷ ಲಕ್ಷಾಂತರ ಋಷಿಮುನಿಗಳಿಂದ ಅವರ ಅನುಭವ ಸಿದ್ಧಾಂತದಿಂದ ರಾಜ ಮಹಾರಾಜರು ಕೋಟೆ ಕೊತ್ತಲೆಗಳು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಪರಮ ಪವಿತ್ರವಾದದ್ದು ರಾಮಾಯಣ, ಅಂತೆಯೇ ಮಹಾಭಾರತ. ಶ್ರೀರಾಮನ ಅವತಾರ ತ್ರೇತಾಯುಗ. ಅದು ಸುಮಾರು 8,000ರಿಂದ 12,000 ವರ್ಷದವರೆಗೆ ಉಲ್ಲೇಖ ಇದೆ. ಅದು ರಘುವಂಶ. ಇದು ದ್ವಾಪರ ಯುಗದ್ದು, ಹಸ್ತಿನಾವತಿ, ಅಮರಾವತಿ, ದೆಹಲಿಯ ಸಮೀಪ. ಆದರೆ ಅಷ್ಟು ವರ್ಷ ಆದ ಮೇಲೆ ಈಗಿನ ಕಟ್ಟಡಗಳು ಆ ಹಿಂದಿನ ಅವಶೇಷಗಳನ್ನು ಎಲ್ಲ ನುಂಗಿ ಹಾಕಿವೆ. ಅದನ್ನೆಲ್ಲ ಕೆಡವಿ ಹೊಸದಾಗಿ ಕೋಟೆ ಕೊತ್ತಿದ್ದು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅಂತೆಯೇ ಅರ್ಥವಾಗುವುದಿಲ್ಲ. ಈಗ ಶ್ರೀರಾಮ ಜನ್ಮಭೂಮಿಯಲ್ಲೇ ಹಿಂದೆ ಅವು ಇದ್ದ ಒಂದು ಇದನ್ನೆಲ್ಲ ಬದಲಾವಣೆ ಹೊಂದಿವೆ, ರೂಪಾಂತರ ಹೊಂದಿವೆ. ಸಾರ್ಟ್ ಆಫ್ ಮೆಟಾಮಾರ್ಫಿಕ್ ಅಂದರೆ ತಪ್ಪಿಲ್ಲ, ಬದಲಾವಣೆ ರೂಪಾಂತರ ಹೊಂದಿವೆ. ಈಗ ನಾವು ನೋಡ್ತಿರುವ ಈ ಶ್ರೀರಾಮ ಜನ್ಮಭೂಮಿಯ ಈ ದೇವಸ್ಥಾನ ದೂರದಿಂದ ನೋಡಬೇಕು ಹೊರತು ನಾವು ಹತ್ತಿರದಿಂದ ಫೋಟೋ ತೆಗಿಬಿಡೋದಿಲ್ಲ. ಕ್ಯಾಮ್ರಾಗಳನ್ನೆಲ್ಲ ನಮ್ಮದು ಮೊಬೈಲ್ಗಳನ್ನೆಲ್ಲ ಅಲ್ಲಿ ಡಿಪಾಸಿಟಲ್ಲಿ ಇಡಿಸ್ಕೊಂಡ್ಬಿಡ್ತಾರೆ, ಚಪ್ಪಲಿ ಎಲ್ಲವನ್ನೇ. ಅದನ್ನು ಈಚೆ ಬಂದ ಮೇಲೆ ದೂರದಿಂದ ಫೋಟೋ ತಗೋಬೋದು ಅಷ್ಟೇ. ಯಾಕೆ ಅಂತಂದರೆ 10 ಅಡಿ ಒಬ್ಬೊಬ್ಬರನ್ನ 11 ಅಡಿ 2 ಅಡಿಗೂ ಮಿಷಿನ್ ಗನ್ ಹಿಡ್ಕೊಂಡ್ರು ಸೆಕ್ಯೂರಿಟಿಯ ಮಿಲಿಟ್ರಿಯವರು ಇರ್ತಾರೆ. ಯಾಕೆ ಅಂತಂದರೆ ಅದಕ್ಕೆ ಸೆಕ್ಯೂರಿಟಿ ಬೇಕಾಗಿದೆ ಎಂದು. ಅಂತೆಯೇ ವಾರಣಾಸಿಯಲ್ಲೂ
ಎಲ್ಲೂ ನಮಗೆ ಫೋಟೋ ಬಿಡೋದಿಲ್ಲ, ದೂರದಿಂದ ತೆಕ್ಕಬೇಕಷ್ಟೇ. ಈ ಥರ ನಾವು ತೆಗೆದಿರುವ ಫೋಟೋ ಅಂದರೆ ಇದು ನೇಪಾಳ ತನಕ ಇದೇ ಥರ ದೇವಸ್ಥಾನಗಳು, ಕೋಟೆ ಕೊತ್ತಲಗಳು ಇದೆ. ಅಯೋಧ್ಯೆಯಲ್ಲೇ ನೂರಾರು ರೀತಿಯ ಸೀತಾಮಂದಿರಗಳು, ಅರಮನೆ, ಜನಕ ಮಹಾರಾಜನ ಅರಮನೆ, ಇವೆಲ್ಲ ಕಾಲಾಂತರದಲ್ಲಿ ಕಟ್ಟಿದ್ದು. ಯಾಕೆಂತಂದರೆ ಮೂಲ ಜನಕ ಮಹಾರಾಜನ ಅರಮನೆ ನೇಪಾಳದಲ್ಲಿದ್ದು 300 ಕಿಲೋಮೀಟರ್ ದೂರದಲ್ಲಿ, ಸರಿಯೂ ನದಿಯ. ಹಾಗಾಗಿ ನಾವು ಅದನ್ನು ಪ್ರಶ್ನಿಸಿ ಅದರ ಅಸ್ತಿತ್ವವನ್ನು ಪ್ರಶ್ನಿಸೋ ಹೋಗೋ ಬದಲು ಅದರ ಮ್ಯಾಗ್ನಾನಿಮಿಟಿಯನ್ನು, ವೈಭವವನ್ನು ತಿಳಿದು ನಾವು ಒಂಥರ ಪುನೀತರಾಗಬೇಕು ಅಷ್ಟೇ. ಒಟ್ಟಿನಲ್ಲಿ ನಾವು ಈ 6 ದಿವಸ ವಾರಣಾಸಿಯಿಂದ ಹೊರಟು ಅಲ್ಲಿಂದ ಗಯೆ ಅಲ್ಲಿ ವಿಷ್ಣುಪಾದ ಎಲ್ಲವನ್ನು ನೋಡಿಕೊಂಡು ಇಲ್ಲಿಗೆ ಒಂದು ಪ್ರಯಾಗದಲ್ಲಿ ಅಲ್ಲಿ ದೂರದಲ್ಲಿ ಎಲ್ಲ ಬೆಂಡಲ್ಲಿ ತರ್ಪಣ ಬಿಡ್ತಿರ್ತಾರೆ. ಅಷ್ಟೊಂದು ಹೈಜೆನಿಕ್ ಇರೋದಿಲ್ಲ. ಕೆಲವು ಕಡೆ ಇದರಲ್ಲಿ ಮಾಸಾಗಿ ನಡೀತಿತ್ತು, ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಏನೋ ನಮಗೆ ಧರ್ಮಕರ್ಮಾದಿಗಳಿಂದ ಭಕ್ತಿಯಿಂದ ಅದರಲ್ಲಿ ನಾವು ತರ್ಪಣ ಮಾಡಿ ಧನ್ಯರಾಗಬೇಕಷ್ಟೆ. ಈ ಎಲ್ಲ ಕಡೆಯೂ ಹಾಗೆ ಅಲ್ಲಿ ದೇಶಾವಾರಿ ಪದ್ಧತಿಯಂತೆ ನಾವು ಕರ್ಮಗಳಿಗೆ ಆಚರಿಸ್ಬೇಕು ಹೊರತು ಇಲ್ಲಿಯ ದಕ್ಷಿಣ ಪದ್ಧತಿಯಂತೆ ಮಾಡಿ ಅರ್ಧ ದಿವಸ ಅವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಾಲಾಂತರ ದೇಶವೇ ಏನು ಪದ್ಧತಿ ಇದೆ ಅದನ್ನು ಆಚರಣೆ ಮಾಡಿದಂತೆ ಪಡಿಬೇಕು. ಈ ದೇವಸ್ಥಾನಗಳು ನೇಪಾಳ ತನಕ ಇದೆ. ಆದರೆ ಸುಮಾರು 1-1.5 ಕಿಲೋಮೀಟ್ರು ಈ ಬ್ಯೂಟಿ ತುಂಬ ಲೇಟೆಸ್ಟ್ ಆಗಿರುವುದನ್ನು ಸರ್ಕಾರದವರು ಈ ಕಾರಿಡಾರ್ ಮಾಡಿದ್ದಾರೆ. ನೋಡಿ ಧನ್ಯತೆ ಪಡಿಬೇಕು. ಒಟ್ಟಿನಲ್ಲಿ ಈ ಟೂರ್ನಲ್ಲಿ ನಾವು ಅಯೋಧ್ಯೆ ಮತ್ತು ದೂರ ಬರುತ್ತೆ ಸ್ವಲ್ಪ, ಕಾಶಿ, ಕಾಂಚಿ, ಅಂತಿಗ, ಪುರಿ, ದ್ವಾರಕಾಚೇವ ಸಪ್ತೈತೆ ಮೋಕ್ಷದಾಯಕ ಸ್ಥಳಗಳಲ್ಲಿ ಇದರಲ್ಲಿ ನಾವು ಹೆಚ್ಚು ಕಮ್ಮಿ 3 ಕವರ್ ಮಾಡಿದ್ದೀವಿ, ಧನ್ಯತೆ ಪಡೆದಿದ್ದೀವಿ. ಇದು ತಮ್ಮ ಎಲ್ಲರ ಅವಗಾಹನೆಗಾಗಿ ತಾವು ಕೆಲಸ ಟೈಮ್ ಮಾಡಿಕೊಂಡು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಟೂರ್ ಮಾಡಿ ಧನ್ಯತೆ ಪಡೆಯಿರಿ. ಇದನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲ ವಂದನೆಗಳು, ಅಭಿನಂದನೆಗಳು. ಆ ಪರಮಾತ್ಮನ ಪರಶಿವನ ಇಂದ ಹಿಡಿದು ಈ ಶ್ರೀರಾಮನವರೆಗೆ ನಾವೆಲ್ಲ ನೋಡಿದ್ದೀನಿ, ಒಂಥರ ಧನ್ಯತೆ ಪಡೆದಿದ್ದೇವೆ. ಒಂಥರ ಅವೇರ್ನೆಸ್, ಕಾನ್ಷಿಯಸ್ ಮೈಂಡ್ ಟು ಕಾನ್ಷಿಯಸ್ನೆಸ್ಗೆ ಹೋದಾಗ ಆಗುವ ಋತಂಬರ ಪ್ರಜ್ಞೆಯಲ್ಲಿ ನಾವು ಸಂತೋಷಪಟ್ಟಿದ್ದೇವೆ. ವಂದನೆಗಳು, ಅಭಿನಂದನೆಗಳು.